ಇವತ್ತು ಸಮಾಜದಲ್ಲಿ 100ಕ್ಕೆ 90 ಭಾಗ ಜನ ಇವತ್ತು ಒಳ್ಳೆಯ ಕೆಲಸ ಮಾಡೋರನ್ನು ಖಾಲಿ ಹಿಡಿದು ಎಳಿತಾರೆ. ಇವ್ರಿಗೆ ಮಾಡಲಿಕ್ಕೆ ಬೇರೆ ಕೆಲಸಗಳಿರಲ್ಲ. ಶಾಲೆಗಳಲ್ಲಿ ಬಿಸಿ ಊಟ ಕೊಡುವ ವ್ಯವಸ್ಥೆನೇ ಇವತ್ತು ನಿಲ್ಲಿಸುವ ಹಂತಕ್ಕೆ ಬಂದಿದೆ ನಮ್ಮ ಸರ್ಕಾರ. ಅಂಥದ್ರಲ್ಲಿ ದಿನಂಪ್ರತಿ ಸಾವಿರಾರು ಜನಗಳಿಗೆ ಅನ್ನ ನೀಡ್ತಿರ್ತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿ ಅಂಥದ್ದೊಂದು ಸರ್ಕಾರಕ್ಕೆ ಏನಾರು ಅಧೀನಕ್ಕೆ ಇದನ್ನು ಕೊಟ್ಟರೆ ನಾಳೆ ಬರೋರಿಗೆ ಇಲ್ಲಿ ಊಟ ಸಿಗುತ್ತೆ ಅನ್ನೋ ಗ್ಯಾರಂಟಿ ಅಲ್ಲ, ನೀರು ಸಿಗೋದು ನಮಗೆ ಅನುಮಾನ ಇದೆ. ನಿಖರವಾದ ಸ್ಪಷ್ಟತೆ ಇಲ್ಲದೆ ಅಥವಾ ಅದಕ್ಕೆ ಸರಿಯಾದ ಆಧಾರಗಳಿಲ್ಲದೆ ಒಬ್ಬ ವ್ಯಕ್ತಿಯ ಬಗ್ಗೆ ದೂಷಣೆ ಮಾಡುವಂಥದ್ದು ಸರಿಯಲ್ಲ. ಸಾಕಷ್ಟು ಸಾಮಾಜಿಕ ಕಾರ್ಯಕ್ರಮಗಳು ಪೂಜ್ಯ ಹೆಗಡೆಯವರ ನೇತೃತ್ವದಲ್ಲಿ ನಡೀತಾ ಇದೆ. ಇಷ್ಟು ವ್ಯವಸ್ಥಿತವಾಗಿ ಖಂಡಿತವಾಗಿ ಇನ್ನೊಬ್ಬ ವ್ಯಕ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾನು ಖಂಡಿತವಾಗಿ 100ಕ್ಕೆ 100 ಆತ್ಮವಿಶ್ವಾಸದಿಂದ ಹೇಳ್ತೇನೆ. ಸರ್ ನಮಸ್ಕಾರ. ನಮಸ್ತೆ. ನಮಸ್ತೆ. ಶಿವಕುಮಾರ್ ಪ್ರಶಾಂತ್ ಅಂತೇಳಿ ಶಿವಮೊಗ್ಗದಿಂದ ಬಂದಿದ್ದೀವಿ. ದೇವರ ದರ್ಶನ ಮುಗಿಸ್ಕೊಂಡು ಹೌದೌದು ಬರ್ತಾ ಇದ್ದೀವಿ. ನಾವು ತುಂಬ ದಿನದಿಂದ ನಾವು ಈ ದೇವ್ರ ಮೇಲೆ ತುಂಬ ಭಕ್ತಿ ಇದೆ. ಹಾಗಾಗಿ ಇಲ್ಲಿ ಬಂದರೆ ಯಾವುದೇ ಒಂದು ಮಾನಸಿಕ ಖಿನ್ನತೆ ಇದ್ದರೂ ಕೂಡ ನಮಗೆ ಇಲ್ಲಿ ಬಂದಾಗ ಅದು ನಿವಾರಣೆ ಆಗುತ್ತೆ ಅನ್ನೋದು ಒಂದು ಸೈಕಾಲಜಿಕಲ್ ಥಿಯರಿ, ನಾವು ಅದನ್ನು ನಂಬಿದ್ದೀವಿ. ಹಾಗಾಗಿ ಬಂದು ಈ ಸ್ಥಳಕ್ಕೆ ಬಂದು ಎಷ್ಟೇ ಮಾನಸಿಕ ಕಿರಿಕಿರಿ ಇದ್ದರೂ ಅದು ಹೋಗಲಾಡಿಸ್ಕೊಳ್ಳಿಕ್ಕೆ ಒಂದು ಸುಲಭವಾದ ದಾರಿಯಾಗಿದೆ. ನಾವು ಇಲ್ಲಿಗೆ ಯಾವಾಗಲೂ ಬರ್ತಾ ಇರ್ತೀವಿ. ಪ್ರತಿದಿನ ಮಂಜುನಾಥ ಸ್ವಾಮಿಯನ್ನು ನೆನೆಸ್ಕೊಂಡೇ ನಾವು ನಮ್ಮ ವೃತ್ತಿ ಕೆಲಸವನ್ನು ನಾವು ಸ್ಟಾರ್ಟ್ ಮಾಡೋದು. ಹಾಗಾಗಿ ತುಂಬ ಗೌರವ ಇದೆ ಈ ಜಾಗದ ಬಗ್ಗೆ, ಈ ನೆಲದ ಬಗ್ಗೆ. ಹಾಗಾಗಿಯೇ ಇಲ್ಲಿ ಬಂದು ಎಲ್ಲರೂ ಕೂಡ ಇಲ್ಲಿ ಬಂದು ಸಮಾಧಾನದಿಂದ ಅವರ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಹೋಗಲಿಕ್ಕೆ ಒಂದು ಉತ್ತಮವಾದ ಒಂದು ಸ್ಥಳ ಇದು. ಎಷ್ಟು ವರ್ಷದಿಂದ ಬರ್ತಾ ಇದೆ? ಸುಮಾರು ವರ್ಷ, ನೆನಪಿಲ್ಲ ನಮಗೂ, ಸುಮಾರು ವರ್ಷದಿಂದ ಬರ್ತಾ ಇದ್ದೀವಿ. ಪ್ರತಿದಿನ ನಾವು ದೇವರ ಒಂದು ನಮ್ಮದು ಒಂದು ಕೇಂದ್ರ ಇದೆ, ವ್ಯಸನ ಮುಕ್ತಿ ಕೇಂದ್ರ ಇದೆ, ದುಶ್ಚಟ ಬಿಡಿಸ್ತಕ್ಕಂಥ ಒಂದು ಸಂಸ್ಥೆ ಶಿವಮೊಗ್ಗದಲ್ಲಿ. ನಾವಲ್ಲಿ ಪ್ರತಿದಿನ ದೇವರ ಒಂದು ಆರಾಧನೆ ಮಾಡಿ ಪ್ರತಿ ಒಂದು ನಮ್ಮಲ್ಲಿ ಇರ್ತಕ್ಕಂಥ ಫಲಾನುಭವಿಗಳಿಗೆ ದೇವರ ಬಗ್ಗೆ ಸ್ಮರಣಿಸಿ ಮುಂದಿನ ಕಾರ್ಯಗಳನ್ನು ಪ್ರತಿದಿನ ಕಾರ್ಯಗಳನ್ನು ಮಾಡ್ತಾ ಇರ್ತೀವಿ ನಾವು. ಸರ್, ತಾವು ಭಕ್ತಿಯಿಂದ ಇಷ್ಟೆಲ್ಲ ಒಳ್ಳೇದು ಮಾತಾಡ್ತಾ ಇದ್ದೀರಿ. ಇವಾಗ ದೇವಸ್ಥಾನದ ಬಗ್ಗೆ ಪೂಜ್ಯ ಕಾವಂದ್ರ ಬಗ್ಗೆ ಒಂದು ಅಪಪ್ರಚಾರ ಮಾಡುವಂಥ ಕೆಲಸ ನಡೀತಾ ಇದೆಯಲ್ಲ ಸರ್, ತಾವೇನು ಹೇಳ್ತೀವಿ? ನೋಡಿರಿ, ಈ ಪ್ರಕೃತಿಯಲ್ಲಿ ಕತ್ತಲು ಬೆಳಕು, ಹಗಲು ರಾತ್ರಿ, ಸೂರ್ಯ ಚಂದ್ರ, ಹೌದಾ, ಒಳ್ಳೆಯದು ಕೆಟ್ಟದ್ದು ಉಪನಿಷತ್ತಿನಿಂದಲೂ ಬಂದಿದೆ. ಅಂದರೆ ಎಲ್ಲಿ ಕತ್ತಲಿರುತ್ತೆ ಅಲ್ಲಿ ಬೆಳಕಿರುತ್ತೆ. ಹಾಗಾಗಿ ಇವತ್ತು ಸಮಾಜದಲ್ಲಿ 100ಕ್ಕೆ 90 ಭಾಗ ಜನ ಇವತ್ತು ಒಳ್ಳೆಯ ಕೆಲಸ ಮಾಡೋರನ್ನು ಖಾಲಿ ಹಿಡಿದು ಎಳಿತಾರೆ. ನಮಗೂ ಕೂಡ ಅದೇ, ನಾವು ಪ್ರತಿದಿನ ನಾವು ಸಮಾಜಮುಖಿ ಕೆಲಸದಲ್ಲಿ ತೊಡಗಿದ್ದೀವಿ. ಆದರೆ ಯಾವುದೇ ಒಂದು ರೂಪದಲ್ಲಿ ಬಂದು ಕಾಲಿಳಿಕ್ಕೆ ಪ್ರಯತ್ನ ಪಡ್ತಾರೆ. ಅವ್ರಿಗೆ ಮಾಡಲಿಕ್ಕೆ ಬೇರೆ ಕೆಲಸಗಳಿರಲ್ಲ, ಏನಾದರೂ ಮಾಡಿ ಕಾಲು ಎಳಿಬೇಕು. ಹಾಗಾಗಿ ಇರ್ತವೆ. ಅವನ್ನ ಗೆದ್ದಾಗಲೇ ನಮಗೆ ಯಶಸ್ಸು ಸಿಗೋದು. ಅಂಥವ್ರು ಇರಬೇಕು. ಬೆಳಿಬೇಕಂದ್ರೆ ಈ ಒಂದು ಪುಣ್ಯಕ್ಷೇತ್ರ ಬೆಳಿಬೇಕಂದ್ರೆ ಅಂತಹ ಜನಗಳ ಒಂದು ತೆಗಳಿಕೆ ಕೂಡ ಇರಬೇಕು. ಆಗಾಗಲೇ ಬೆಳೀಲಿಕ್ಕೆ ಸಾಧ್ಯ. ಹಾಗೆ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಯಾರಾದ್ರೂ ಅಡ್ಡ ಪಡಿಸ್ತಾರೆ, ಅದನ್ನು ಯೋಚನೆ ಮಾಡಬಾರ್ದು. ಸರಿಯಿಲ್ಲ. ನಾವು ಅಂದರೆ ಕಳೆದ ಸುಮಾರು ನನ್ನ ಬಾಲ್ಯಾವಸ್ಥೆಯಿಂದನೂ ಕೂಡ ನಾವಿಲ್ಲಿ ಬರ್ತಾ ಇರ್ತೇವೆ. ಒಂದು ದೇವರಲ್ಲಿ ಒಂದು ನಂಬಿಕೆ ಇದೆ. ವ್ಯಕ್ತಿಯಿಂದ ಆಗಿರೋ ತಪ್ಪುಗಳನ್ನು ವ್ಯಕ್ತಿಗಳೇ ಅದನ್ನು ಸರಿಪಡಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಅದು ವ್ಯಕ್ತಿಗತವಾಗಿ ವ್ಯಕ್ತಿಗಳು ನೋಡ್ಕೋಬೇಕೇ ವಿನಃ ದೇವರನ್ನು ದೂಷಿಸೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅನ್ನೋಂಥದ್ದು. ಮತ್ತು ಇಲ್ಲಿ ಜನರ ಭಕ್ತಿ ಅನ್ನೋದೇನಿದೆ ಅದು ಜನರ ಮನಸ್ಸಿಂದ ಬರುವಂಥದ್ದು. ಅದು ಏನಂತೀವಿ ಬಾಹ್ಯವಾಗಿ ಪ್ರೇಕ್ಷಣೀಯ ಮಾಡುವಂಥ ಒಂದು ವ್ಯವಸ್ಥೆ ಅಲ್ಲ ಅದು. ಆ ನಿಟ್ಟಿನಲ್ಲಿ ಜನಗಳು ಏನಿದೆ, ಇಲ್ಲಿ ಏನು ನಡೆದಿದೆ ಅದು ಮುಖ್ಯ ಅಲ್ಲ. ನಮಗೆ ದೇವರ ಮೇಲಿನ ನಂಬಿಕೆ ಮುಖ್ಯ ಅನ್ನೋದ್ರಡಿಯಲ್ಲಿ ಇಷ್ಟೊಂದು ಜನಗಳಿಲ್ಲಿ ಬರ್ತಾ ಇರೋವಂಥದ್ದು. ಮತ್ತು ನಾವು ಕೂಡ ನಂಬಿಕೆಯನ್ನು ಇಟ್ಟು ಇಲ್ಲಿ ನಾವು ಹೆಜ್ಜೆಯನ್ನು ಇಡ್ತಾ ಇರೋವಂಥದ್ದು. ಹಾಗಾಗಿ ನಮ್ಮ ಪ್ರತಿ ಹೆಜ್ಜೆಯೂ ಕೂಡ ಯಶಸ್ಸಿನತ್ತ ಹೋಗಬೇಕು ಅಂದರೆ ನಮ್ಮ ಮನಸ್ಸಿನ ಹಿಡಿತ ನಮ್ಮಲ್ಲಿದ್ದಾಗ ಮತ್ತು ನಮ್ಮ ನಂಬಿಕೆಗಳು ಗಟ್ಟಿಯಾದಾಗ ನಮ್ಮ ಒಂದು ಮುಂದಿನ ದಾರಿಗಳು ಸುಗಮ ಅಂತ. ಆ ನಿಟ್ಟಿನಲ್ಲಿ ಇಲ್ಲಿ ಬಂದಾಗಲೆಲ್ಲ ಅದೇನೋ ಒಂದು ಗೊತ್ತಿಲ್ಲ, ಒಂದು ಯಶಸ್ಸನ್ನು ನಾವು ಖಂಡಿತವಾಗೂ ಕಾಣ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ನಾವು ಎಲ್ಲರಲ್ಲೂ ಕೇಳ್ಕೊಳ್ಳೋದು ಇಷ್ಟೇ, ಈ ಒಂದು ಏನೋ ಬಾಹ್ಯ ಮಾತುಗಳಿಗೆ ಯಾರೂ ಕೂಡ ಗಮನ ನೀಡದೆ ತಮ್ಮ ಮನಸ್ಸಿನ ಭಾವನೆ, ತಮಗೆ ಏನು ಅನ್ನಿಸ್ತದೆ, ತಮಗೆ ಇದು ತಪ್ಪು ಸರಿ ಅನ್ನೋದನ್ನು ತಾವು ಯೋಚನೆ ಮಾಡಿ ಮುಂದಿನ ಹೆಜ್ಜೆಗಳಲ್ಲಿ ಅಥವಾ ಇಲ್ಲಿಯ ಒಂದು ವಿಚಾರವಾಗಿ ಮಾತಾಡಬೇಕು ಮತ್ತು ಇಲ್ಲಿಯ ಒಂದು ವಿಚಾರವಾಗಿ ತಿಳ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ಸರ್, ತಾವು ಹೇಳಿದ್ರಿ ದೇವರ ಮೇಲೆ ಭಕ್ತಿ ನಂಬಿಕೆ ಇಟ್ಟು ಬರೋರು ಬರಬೇಕು ಅಂತ ಹೇಳಿ. ಬಟ್ ಇವಾಗ ಈ ಹೋರಾಟಗಾರರು ಏನು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ದೇವರೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಏನು ಹೇಳ್ತೀವಿ? ಅಲ್ಲ, ಖಂಡಿತ ಅದು ದೇವರು ಇದ್ದಾನೆ ಅಂದರೆ ಇದ್ದಾನೆ, ಇಲ್ಲ ಅಂದರೆ ಇಲ್ಲ. ಯಾಕಂದರೆ ದೇವರನ್ನು ಯಾರೂ ಕೂಡ ಬಾಹ್ಯವಾಗಿ ತೋರಿಸ್ಲಿಕ್ಕೆ ಸಾಧ್ಯತೆಗಳಿಲ್ಲ. ಅದು ಅವರವರ ನಂಬಿಕೆಗೆ ಬಿಟ್ಟಂಥ ವಿಚಾರ. ಆ ನಿಟ್ಟಿನಲ್ಲಿ ನಂಬಿಕೆ ಇದೆ ಅನ್ನೋರು ಖಂಡಿತವಾಗೂ ಕೂಡ ನಂಬ್ತಾರೆ, ಇಲ್ಲ ಅಂದರೆ ಇಲ್ಲ ಅಂತ. ಯಾಕಂದರೆ ಅದೇನಂತೀವಿ ಯಾವುದೇ ಒಂದು ವಸ್ತು ಅಲ್ಲ ಅದು ತೋರಿಸ್ಲಿಕ್ಕೆ. ಬಟ್ ಇವರು ದೇವರ ಹೆಸರು ಹೇಳ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ.
ಬಿಸ್ನೆಸ್ ಅನ್ನೋದು ಅದು ಇಲ್ಲಿ ಬಂದು ನೋಡಿದಾಗ ಇಲ್ಲಿಯ ಒಂದು ಏನಂತೀವಿ ಇಲ್ಲಿ ಅನುಭವಿಸಿದವರಿಗೆ ಮಾತ್ರ ಗೊತ್ತಿರುತ್ತೆ ಅದು ಬಿಸ್ನೆಸ್ ಆಗಿದೆಯೋ ಸೇವೆ ಆಗಿದೆಯೋ ಅಂತ. ದೂರದಲ್ಲಿ ಎಲ್ಲೋ ನಿಂತು ಮಾತಾಡೋದು ಒಂದು ತಪ್ಪು ಅಂತ ನಾನು ಅದನ್ನೇ ಮೊದಲೇ ಹೇಳಿದಾಗೆ ಜನಗಳು ಅವರವರ ಒಂದು ಮನಸ್ಸಿನ ಭಾವನೆಗೆ ತಕ್ಕಂತೆ ಇದ್ದಾಗ ಮಾತ್ರ ಆ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದಾಗ ಆ ಒಂದು ಭಾವನೆ ಜೊತೆಗೆ ಮುನ್ನಡೆದಾಗ ಮಾತ್ರ ಇಲ್ಲಿಯ ಸತ್ಯ ಏನು ಅಂತ ಗೊತ್ತಾಗ್ತದೆ. ಹಾಗಾಗಿ ಅವರವರ ಮನಸ್ಥಿತಿಗಳ ಮೇಲೆ ಆ ಒಂದು ನಂಬಿಕೆ ನಿಂತಿದೆ. ಮತ್ತೊಂದು ಕಡೆ ಒಂದು ಆಗ್ರಹ ಇದೆ ಸರ್, ದೇವಸ್ಥಾನವನ್ನು ಕಾವಂದ್ರ ಏನು ಆಡಳಿತದಲ್ಲಿದೆ ಅದನ್ನು ತೆಗೆದು ಸರ್ಕಾರಕ್ಕೆ ಕೊಡಬೇಕು ಅಂತ ಹೇಳಿ ತಾವೇನು ಹೇಳ್ತೀರಿ ಭಕ್ತರಾಗಿ? ಅಲ್ಲ, ಇವತ್ತಿನ ದಿನಗಳಲ್ಲಿ ಸರ್ಕಾರಿ ಯೋಜನೆಗಳು ಅಥವಾ ಸರ್ಕಾರಿ ಅಡಿಯಲ್ಲಿ ಬಂದಾಗ ಏನಾಗ್ತಿದೆ ಅಂತ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಏನಂದ್ರೆ ನಮ್ಮ ಶಾಲೆಗಳಲ್ಲಿ ಬಿಸಿಯೂಟ ಕೊಡುವ ವ್ಯವಸ್ಥೆನೇ ಇವತ್ತು ನಿಲ್ಲಿಸುವ ಹಂತಕ್ಕೆ ಬಂದಿದೆ ನಮ್ಮ ಸರ್ಕಾರ. ಅಂಥದ್ರಲ್ಲಿ ದಿನಂಪ್ರತಿ ಸಾವಿರಾರು ಜನಗಳಿಗೆ ಅನ್ನ ನೀಡ್ತಿರ್ತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿ ಅಂಥದ್ದೊಂದು ಸರ್ಕಾರಕ್ಕೆ ಏನಾರು ಅಧೀನಕ್ಕೆ ಇದನ್ನು ಕೊಟ್ಟರೆ ನಾಳೆ ಬರೋರಿಗೆ ಇಲ್ಲಿ ಊಟ ಸಿಗುತ್ತೆ ಅನ್ನೋ ಗ್ಯಾರಂಟಿ ಅಲ್ಲ, ನೀರು ಸಿಗೋದು ನಮಗೆ ಅನುಮಾನ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ನಾನು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗಡೆ ಅವರ ಗರಡಿಯಲ್ಲಿ ಬೆಳೆದವನು. ಚಿಕ್ಕಂದಿನಲ್ಲೂ ಅವರ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿದ ಅನುಭವ ಇದೆ. ಮತ್ತು ಮುಖ್ಯವಾಗಿ ಕ್ಷೇತ್ರದ ಬಗ್ಗೆ ತಾವು ಹೇಳಿದ್ರಿ, ಅಪಪ್ರಚಾರ ಆಗ್ತಾ ಇದೆ, ಈ ರೀತಿ ಆಗ್ತಾ ಇದೆ ಅಂತೇಳಿ. ಈಗಾಗಲೇ ನನ್ನ ಸ್ನೇಹಿತರು ಹೇಳಿದಾಗೆ ಅದು ಅವರವರ ಮಾನಸಿಕ ಸ್ಥಿತಿಗೆ ಸಂಬಂಧಪಟ್ಟಿದ್ದು ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಈಗ ಕೆಲವೊಬ್ಬರ ದೃಷ್ಟಿಯಲ್ಲಿ ಪ್ರಪಂಚದಲ್ಲಿ ಹೇಳ್ತೇವೆ ನಾವು ಆಸ್ತಿಕ ಮತ್ತು ನಾಸ್ತಿಕ ಅಂತ ಹೇಳ್ತೇವೆ. ದೇವರನ್ನು ನಂಬುವಂಥ ಒಂದು ಪಂಗಡ ಆದರೆ ನಂಬದೇ ಇರುವಂಥ ಇನ್ನೊಂದು ವ್ಯವಸ್ಥೆ ನಮ್ಮ ಸಮಾಜದಲ್ಲಿ ಇದೆ. ಒಂದನೇದು. ಎರಡನೇದು, ಕೆಲವೊಂದು ವಿಷಯದ ಬಗ್ಗೆ ನಿಖರವಾದ ಸ್ಪಷ್ಟತೆ ಇಲ್ಲದೆ ಅಥವಾ ಅದಕ್ಕೆ ಸರಿಯಾದ ಆಧಾರಗಳಿಲ್ಲದೆ ಒಬ್ಬ ವ್ಯಕ್ತಿಯ ಬಗ್ಗೆ ದೂಷಣೆ ಮಾಡುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ನನ್ನ ಭಾವನೆ. ಮುಖ್ಯವಾಗಿ ಈ ವಿಚಾರದಲ್ಲಿ ತಗೊಂಡಾಗ ನಾವು ಕಳೆದ 1-2 ವರ್ಷಗಳಿಂದ ಈಚೆಗೆ ನಾನು ಗಮನಿಸಿರುವಂಥದ್ದು, ಒಂದು ಕಡೆಯಿಂದ ಅವರನ್ನು ತೆಗಳುವಂಥ ವ್ಯವಸ್ಥೆ ಆಗ್ತಾ ಇದೆ. ಈ ಕ್ಷೇತ್ರದ ಬಗ್ಗೆ ಇವತ್ತು ಅಪಪ್ರಚಾರ ಮಾಡುವಂಥ ಕೆಲಸಗಳಾಗ್ತಾ ಇದೆ. ಎಲ್ಲೋ ಒಂದು ಕಡೆ ಯಾರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಸಾಕಷ್ಟು ಅದಕ್ಕೆ ಪೂರಕವಾದ ಆಧಾರಗಳನ್ನು ಇಟ್ಟುಕೊಂಡು ಮಾತಾಡಿದರೆ ಒಂದು ಅರ್ಥ ಇತ್ತು ಅಂತ ನಾನು ಭಾವಿಸ್ತೇನೆ. ಮುಖ್ಯವಾಗಿ ಇನ್ನು ಎರಡನೇ ವಿಚಾರ ಬಂದಾಗ, ಕ್ಷೇತ್ರದಲ್ಲಿ ಇವತ್ತು ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದಾಗೆ ಇವತ್ತು ಏನು ಅನ್ನದಾನ ನಡೀತಾ ಇದೆ, ಕ್ಷೇತ್ರದಲ್ಲಿ ಇಷ್ಟೊಂದು ಕಾರ್ಯಕ್ರಮ, ಒಂದು ಶೈಕ್ಷಣಿಕ ಸಂಸ್ಥೆಗಳಿರ್ಬೋದು ಅಥವಾ ರಾಜ್ಯದಾದ್ಯಂತ ಮಾಡಿರುವಂಥ ಕೆಲಸ, ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಇರ್ಬೋದು, ಸಾಕಷ್ಟು ಸಾಮಾಜಿಕ ಕಾರ್ಯಕ್ರಮಗಳು ಪೂಜ್ಯ ಹೆಗಡೆಯವರ ನೇತೃತ್ವದಲ್ಲಿ ನಡೀತಾ ಇದೆ. ಇಷ್ಟು ವ್ಯವಸ್ಥಿತವಾಗಿ ಖಂಡಿತವಾಗಿ ಇನ್ನೊಬ್ಬ ವ್ಯಕ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾನು ಖಂಡಿತವಾಗಿ 100ಕ್ಕೆ 100 ಆತ್ಮವಿಶ್ವಾಸದಿಂದ ಹೇಳ್ತೇನೆ. ಹಾಗಾಗಿ ನಾನು ಪೂಜ್ಯರನ್ನು ಈ ವಿಚಾರದಲ್ಲಿ ಅಭಿನಂದಿಸ್ತೇನೆ. ಈ ಯಾವುದೋ ಒಂದು ವಿಚಾರವನ್ನು, ಕ್ಷುಲ್ಲಕ ವಿಚಾರಗಳು ಇವತ್ತಿದ್ದಾಗ ಅದರಿಂದಾಗಿ ಒಬ್ಬರನ್ನು ದೂಷಣೆ ಮಾಡುವಂಥದ್ದನ್ನು ಖಂಡಿತವಾಗಿಯೂ ನಾನು ಒಬ್ಬ ಭಕ್ತನಾಗಿ ಇದನ್ನು ಒಪ್ಪೋದಿಲ್ಲ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.